ಎಲ್ರಿಗೂ ನಮಸ್ಕಾರ. ಇವತ್ತಿನ ನಮ್ಮ ರೀಡಿಂಗ್ಗೆ ಸ್ವಾಗತ. ಇವತ್ತಿನ ನಮ್ಮ ರೀಡಿಂಗ್ ವಿಷಯ ಅಂತಂದ್ರೆ ನಿಮಗಾಗಿ ಯಾರು ಯಾವ ಎನರ್ಜಿ ಮೆಸೇಜ್ ಕೊಡ್ತಾ ಇದೆ, ಏನೇನೋ ಮೆಸೇಜ್ ಕೊಡ್ತಾ ಇದೆ ಅಂತ. ಸೊ ಈ ಎನರ್ಜಿ ನಿಮ್ಮ ಸಂಬಂಧಿಕರಾಗಿರಬಹುದು, ಫ್ರೆಂಡ್ ಆಗಿರಬಹುದು, ಅಥವಾ ಎಕ್ಸ್ ಆಗಿರಬಹುದು. ಅವ್ರು ಇವಾಗ ಇಲ್ಲ, ಆ ರೀತಿಯ ಒಂದು ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಆ ರೀತಿಯ ಒಂದು ಚಾನಲಿಂಗ್ ಎನರ್ಜಿ ನಾನು ಮಾಡ್ತಾ ಇದ್ದೀನಿ. ಅಂತಂದ್ರೆ ಈ ಒಂದು ಲೋಕದಲ್ಲಿ ಇರೋರು, ನಿಮ್ಮನ್ನ ಫಿಸಿಕಲ್ ಫಾರ್ಮ್ ಅಲ್ಲಿ ಬಿಟ್ಟು ಆಗಲಿರೋರು ನಿಮ್ಗೆ ಯಾವ ರೀತಿ ಮೆಸೇಜ್ ಕೊಡ್ತಾ ಇದ್ದಾರೆ ನೋಡೋಣ. ಸೊ ಇದು ಗುಂಪು ಎ, ಇದು ಗುಂಪು ಬಿ. ಓಕೆ, ಗ್ರೂಪ್ ಎ, ಗ್ರೂಪ್ ಬಿ. ಸೊ ನಿಮ್ಮ ಆಯ್ಕೆ ನೀವು ಮಾಡ್ಕೊಳ್ಳಿ. ನಿಮ್ಗೆ ಈ ರೀಡಿಂಗ್ ನೋಡ್ಬೇಕು ಅನ್ಸಿದ್ರೆ ಮಾತ್ರ ನೋಡಿ, ಇಲ್ಲ ಅಂತಂದ್ರೆ ಈ ವಿಡಿಯೋ ನೀವು ಸ್ಕಿಪ್ ಮಾಡಬಹುದು ಕೂಡ. ಈಗ ಬನ್ನಿ ನೋಡೋಣ, ಗುಂಪು ಎ ನಿಮಗೆ ಯಾರಿಂದ ಮೆಸೇಜ್ ಬರ್ತಾ ಇದೆ ಅಂತ. ಓಕೆ, ಸೊ ಇವರು ನಿಮ್ಮ ಫ್ಯಾಮಿಲಿ, ಇವ್ರಿಗೆ ತುಂಬಾ ದೀರ್ಘಕಾಲಿಕ ರೋಗ ಇದ್ದಿತ್ತು ಅನ್ಸುತ್ತೆ, ಅಥವಾ ಕೋಮಾದಲ್ಲಿದ್ರು ತುಂಬಾ, ಅಥವಾ ಅವ್ರಿಗೆ ಅವರು ಹೋಗ್ಬೇಕಾದ್ರೆ, ಅಂದ್ರೆ ಈ ಲೋಕ ಬಿಟ್ಟು ಹೋಗ್ಬೇಕಾದ್ರೆ ಅವ್ರಿಗೆ ಪ್ರಜ್ಞೆ ಇರಲಿಲ್ಲ. ತುಂಬಾ ಸಮಯಗಳ ಕಾಲ ಪ್ರಜ್ಞೆ ತಪ್ಪಿದ್ರು, ಅಥವಾ ಕೋಮಾದಲ್ಲಿದ್ರು, ಅನ್ಕಾನ್ಶಿಯಸ್ ಆಗಿತ್ತು. ಈ ರೀತಿ ಮೆಸೇಜ್ ನನಗೆ ಬರ್ತಾ ಇದೆ. ಓಕೆ, ಬಹುಶಃ ರೋಡ್ ಆಕ್ಸಿಡೆಂಟ್ ಎಲ್ಲ ಹೋಗಿರಬಹುದು, ಅಥವಾ ತಲೆಗೆ ಸಂಬಂಧಪಟ್ಟಂತಹ ಯಾವ್ದಾದ್ರು ಒಂದು ವಿಷಯದಲ್ಲಿ ಅವರ ಮೃತ್ಯು ಆಗಿರಬಹುದು. ಬ್ರೈನ್, ಮಿದುಳಿನ ಸಮಸ್ಯೆ, ನರಗಳ ದೌರ್ಬಲ್ಯ, ಈ ತರ ಯಾವ್ದಕ್ಕಾದ್ರೂ ಕನೆಕ್ಟೆಡ್ ಆಗಿ ಅವ್ರ ಮೃತ್ಯು ಆಗಿರಬಹುದು. ಸೊ ಹೆಚ್ಚಾಗಿ ಇವರು ನಿಮ್ಮ ಪೋಷಕರು, ಪೇರೆಂಟ್, ಅಥವಾ ನಿಮ್ಗಿನ ವಯಸ್ಸಲ್ಲಿ ದೊಡ್ಡವರೇ ಇವರು, ಬಟ್ ಅವ್ರು ಚಿಕ್ಕ ವಯಸ್ಸಲ್ಲೇ ಹೋದ್ರು ಅಂತ ತೋರಿಸ್ತಾರೆ ಕಾರಣಕ್ಕೆ. ಇವರು ಹೆಚ್ಚಿನ ಕಾಲ ಇವರು ಅನಾರೋಗ್ಯದಲ್ಲಿ ಕಳೆದಿದ್ದರೂ ಇರಬಹುದು. ಆ ರೀತಿಯ ಸಂದರ್ಭಗಳು ಕೂಡ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಇವಾಗ ಅವ್ರು ಯಾಕೆ ನಿಮಗೆ ಮೆಸೇಜ್ ಕೊಡ್ತಾ ಇದ್ದಾರೆ ಅಂತ ನೋಡೋಣ. ಓಕೆ, ಸೊ ಅವರು ನಿಮಗೆ ಹೇಳಲೇಬೇಕಾದಂತಹ ವಿಷಯ ಇದು. ಓಕೆ, ಸೊ ಅವರು ಹೇಳಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಒಂದು ಮೆಸೇಜ್ ನಿಮಗೆ ಕಟು ಅನ್ನಿಸ್ಬಹುದು, ಆದ್ರೆ ಇದು ಅವಶ್ಯಕ ಅನ್ನುವಂತಹ ಒಂದು ಭಾವನೆ ಬರ್ತಾ ಇದೆ ನನಗೆ. ಆಮೇಲೆ ನಿಮ್ಗೆ ನಿಜ ತಿಳಿದಿರ್ಬೇಕು, ತುಂಬಾ ಮುಖ್ಯ ಅನ್ನೋದು ಕೂಡ ಒಂದು ಸಂದೇಶ ಇದೆ, ಉದ್ದೇಶ. ನೋಡೋಣ ಏನ್ ಮೆಸೇಜ್ ಕೊಡ್ತೀರ ನೀವು ಅಂತ. ಓಕೆ, ಇದು ಲವ್ ಮೆಸೇಜ್ ಬರ್ತಾ ಇದೆ. ಓಕೆ, ಇದು ಯಾವ ಮೆಸೇಜ್ ಅಂದ್ರೆ ದೇರ್ ಇಸ್ ಲವ್ ಅಂತ ಬರ್ತಾ ಇದೆ. ಪ್ರೀತಿ ಇತ್ತು, ಅಥವಾ ಪ್ರೀತಿ ಇದೆ, ಕೇರ್ ಮಾಡ್ತೀವಿ, ಅಥವಾ ಕೇರ್ ಮಾಡ್ತಿದ್ರು. ಇವಾಗ ನೀವು ಯಾವ್ದಾದ್ರು ರಿಲೇಶನ್ಶಿಪ್ ಬಗ್ಗೆ ಡೌಟ್ ಪಡ್ತಿದ್ರೆ, ರಿಲೇಶನ್ಶಿಪ್ ಸಂಬಂಧಗಳ ಬಗ್ಗೆ ಪ್ರಾಬ್ಲಮ್ ಆಗ್ತಾ ಇದ್ರೆ, ಅವ್ರು ಹೇಳ್ತಾ ಇದ್ದಾರೆ ಟ್ರೈ ಯುವರ್ ಬೆಸ್ಟ್, ನಿಮ್ ಕಡೆಯಿಂದ ಎಫರ್ಟ್ಸ್ ಹಾಕಿ ರಿಲೇಶನ್ಶಿಪ್ ಅಲ್ಲಿ. ಈಗ ಇದು ಯಾವ ತರ ಸಂದರ್ಭ ಅಂದ್ರೆ, ನಿಜವಾಗ್ಲೂ ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಇದ್ರೆ, ಓಕೆ, ಒನ್ ಸೈಡೆಡ್ ಲವ್ ಅಫೇರ್ಗೆ ಇದು ಎನ್ಕರೇಜ್ಮೆಂಟ್ ಅಂತ ಅನ್ಕೋಬೇಡಿ. ಅಂತಂದ್ರೆ ಇವಾಗ ಆ ವ್ಯಕ್ತಿ ಇಷ್ಟಪಟ್ಟಿಲ್ಲ ಆದ್ರೂ ನೀವೇ ಫೋರ್ಸ್ಫುಲ್ ಆಗಿ ಅವರ ಹಿಂದೆ ಹೋಗ್ಬೇಕು ಅಂತ ಅಲ್ಲ ಮೆಸೇಜ್. ನೀವು ಆಲ್ರೆಡಿ ಯಾವ್ದಾದ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದು ಕಷ್ಟ ಅನುಭವಿಸ್ತಾ ಇದ್ರೆ, ಇವ್ರು ಹೇಳ್ತಾ ಇದ್ದಾರೆ ಲವ್ ಯುವರ್ ಪರ್ಸನ್, ನೀವು ನಿಮ್ಮ ಪಾರ್ಟ್ನರ್ನ ಪ್ರೀತಿಸೋದು ಮುಖ್ಯ, ಅದೇ ಸತ್ಯ ಅಂತ ಹೇಳ್ತಾ ಇದ್ದಾರೆ. ಈಗ ನಿಮ್ಗೆ ಯಾವ್ದು ಪಾರ್ಟ್ನರ್ ಇಲ್ಲ, ಯಾರು ಪಾರ್ಟ್ನರ್ ಇಲ್ಲ, ನಿಮ್ಗೆ ಯಾವ ಲವ್ ಅಫೇರ್ ಸಿಗ್ತಾ ಇಲ್ಲ, ಅಥವಾ ಒಂದೊಳ್ಳೆ ರಿಲೇಶನ್ಶಿಪ್, ಅರ್ಥಪೂರ್ಣವಾದ ರಿಲೇಶನ್ಶಿಪ್ ಸಿಗ್ತಾ ಇಲ್ಲ ಅಂತಂದ್ರೆ, ನಿಮ್ಗೆ ಅದು ಸಿಗುತ್ತೆ, ನಿಮ್ಮ ಹಣೆ ಬರಹದಲ್ಲಿ ಅದಿದೆ ಅನ್ನೋ ಸತ್ಯ, ಅದನ್ನ ನಿಮ್ಗೆ ಹೇಳ್ತಾ ಇದ್ದಾರೆ. ದೇರ್ ಈಸ್ ಲವ್ ಇನ್ ಯುವರ್ ಲೈಫ್ ಅಂತ ಹೇಳ್ತಾ ಇದ್ದಾರೆ.
ಮದ್ವೆ ಆಗಿಲ್ಲ ಅಂತಂದ್ರೂ ಕೂಡ ಮದ್ವೆ ಆಗುತ್ತೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ಬಹುಶಃ ನೀವು ಆ ವಿಷಯದ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿದ್ದೀರಾ ಅನ್ಸುತ್ತೆ, ಅಥವಾ ತುಂಬಾ ನಿರಾಶೆ ಹೊಂದಿದ್ದೀರಾ ಅನ್ಸುತ್ತೆ. ಸೊ ಅದನ್ನೇ ಇವರು ಕೂಡ ಹೇಳ್ತಾ ಇದ್ದಾರೆ. ಓಕೆ, ಎಸ್, ಅವ್ರೇನ್ ಹೇಳ್ತಿದ್ದಾರೆ ಅಂತಂದ್ರೆ, ಎಲ್ಲ ಕಳ್ದೋಯ್ತು, ಎಲ್ಲ ಲಾಸ್ ಆಯ್ತು ಅಂತ ಅನ್ಕೋಬೇಡಿ, ನಷ್ಟ ಆಯ್ತು ಅಂತ ಅನ್ಕೋಬೇಡಿ. ಅದು ಕೇವಲ ಭಾವನೆ ಅಷ್ಟೇ. ಆಮೇಲೆ ಇನ್ನ ಒಂದು ಮೆಸೇಜ್ ಏನ್ ಬರ್ತಿದೆ ಅಂದ್ರೆ, ನಿಮಗ್ ಸಿಗ್ದಿರೋದನ್ನ ನೀವು ಚೇಸ್ ಮಾಡೋದಕ್ಕಿಂತ ನಿಮ್ಮ ಕೈಯಲ್ಲಿರುವಂತಹ ರಿಲೇಶನ್ಶಿಪ್ ಆಗಿರ್ಬಹುದು, ನಿಮ್ಮನ್ನ ಇಷ್ಟಪಡುವಂತಹ ವ್ಯಕ್ತಿನೇ ನಿಮ್ಗೆ ಸಿಗ್ತಾರೆ, ಅವ್ರನ್ನೇ ನೀವು ಇಷ್ಟಪಡಿ ಅಂತ ಒಂದು ಸಂದೇಶ ಕೂಡ ಬರ್ತಾ ಇದೆ. ಓಕೆ, ಸೊ ಈ ಒಂದು ರೀಡಿಂಗ್ ನೋಡೋದಕ್ಕೆ ತುಂಬಾ ಧನ್ಯವಾದ. ಈಗ ಮುಂದಿನ ಪೈ ನೋಡೋಣ ಏನಂತ. ಸೊ ಇದು ಯಾರು ಅಂತ ನೋಡೋಣ. ಮೊದಲಿಗೆ ಯಾರು ನಿಮ್ಗೆ ಸಂದೇಶ ಕೊಡ್ತಾ ಇದ್ದಾರೆ. ಓಕೆ, ಇವರು ತುಂಬಾ ಆರ್ಗ್ಯುಮೆಂಟೇಟಿವ್ ಆಗಿದ್ರು ಅನ್ಸುತ್ತೆ, ತುಂಬಾ ಜಗಳ ಆಡ್ತಿದ್ರು ಅನ್ಸುತ್ತೆ, ಅಥವಾ ತುಂಬಾ ಫೈಟ್ ಮಾಡಿದ್ರು ಅನ್ಸುತ್ತೆ ಇವ್ರ ಲೈಫಲ್ಲಿ. ಓಕೆ, ಇವರು ಹಠಾತ್ ಆಗಿ ಸಡನ್ ಆಗಿ ಈ ಲೋಕ ಬಿಟ್ಟು ಹೋಗಿರ್ಬಹುದು ಕೂಡ, ಅಥವಾ ಆರ್ಮಿನಲ್ಲಿ ಇದ್ರು ಅನ್ಸುತ್ತೆ, ಅಥವಾ ಪೊಲೀಸಲ್ಲಿ ಇದ್ರು ಅನ್ಸುತ್ತೆ. ಸಮ್ ಫೈಟಿಂಗ್ ಅನ್ನೋದು ಇವ್ರ ಲೈಫಲ್ಲಿ ತುಂಬಾ ಮುಖ್ಯವಾಗಿತ್ತು. ಅದು ವರ್ಬಲ್ ಫೈಟ್ ಆಗಿರ್ಬೋದು, ಜಗಳ ಆಗಿರ್ಬೋದು, ಅಥವಾ ಅವರ ಲೈಫಲ್ಲಿ ಬಂದಂತಹ ಸವಾಲುಗಳನ್ನ ಎದುರಿಸುವಂತಹ ಜಗಳ ಆಗಿರಬಹುದು ಕೂಡ, ಅಂದ್ರೆ ಯುದ್ಧ ಆಗಿರ್ಬೋದು ಕೂಡ. ಸೊ ಈ ವ್ಯಕ್ತಿ ಒಟ್ಟಲ್ಲಿ ಒಬ್ಬ ಫೈಟರ್, ಮತ್ತೆ ತುಂಬಾ ಸ್ಟ್ರಾಂಗ್ ವ್ಯಕ್ತಿ ಇವರು. ಹೆಚ್ಚಾಗಿ ಮೇಲ್ ಎನರ್ಜಿ ಬರ್ತಾ ಇದೆ ನನಗೆ. ಸೊ ಇವ್ರು ಯಾರನ್ನೂ ಈಸಿಯಾಗಿ ಗೆಲ್ಲಕ್ ಬಿಡ್ತಾ ಇರ್ಲಿಲ್ಲ. ಯಾವಾಗ್ಲೂ ನಾನೇ ಗೆಲ್ಬೇಕು ಅನ್ನೋ ಹಠ ಇತ್ತು ಇವ್ರಿಗೆ. ಅದು ಒಳ್ಳೆ ತರ ಆದ್ರೂ ಆಗಿರ್ಬೋದು, ಅಥವಾ ಸ್ವಲ್ಪ ಅಹಂಕಾರ ಆ ತರ ಇದ್ರೂ ಇರ್ಬಹುದು. ಬಟ್ ಬೇಸಿಕ್ಲಿ ತುಂಬಾ ಆಕ್ಟಿವ್ ವ್ಯಕ್ತಿ, ತುಂಬಾ ಜಾಸ್ತಿ ಕೆಲಸ ಮಾಡ್ತಾರೆ, ಸ್ಟ್ರಗ್ಲರ್ ಅಂತ ಹೇಳ್ಬೋದು. ಸೊ ಇವ್ರು ಲೈಫ್ ಲಾಂಗ್ ಸ್ಟ್ರಗಲ್ ಮಾಡಿರ್ತಾರೆ. ಮತ್ತೆ ಇವ್ರು ಎಷ್ಟು ದಿನ ಇಲ್ಲಿದ್ರು ಅಷ್ಟು ದಿನದವರೆಗೂ ಇವರು ಫೈಟ್ ಮಾಡಿದ್ದಾರೆ ಅವ್ರಿಗೆ ಬೇಕಾದ ವಿಷಯಗಳ ಬಗ್ಗೆ, ಅದಕ್ಕೋಸ್ಕರ. ಆಮೇಲೆ ಇವರು ಸಡನ್ ಆಗಿ ಪಾಸ್ ಔಟ್ ಆದ್ರು, ಅಂದ್ರೆ ಪಾಸ್ ಅವೇ ಆದ್ರು, ತೀರ್ಕೊಂಡ್ರು ಅಂತ ಕೂಡ ಒಂದ್ ಮೆಸೇಜ್ ಬರ್ತಾ ಇದೆ ನನಗೆ. ಸಡನ್ ಆಗಿ ತೀರ್ಕೊಂಡ್ರು. ಇವರಲ್ಲಿ ಕೆಲವರು ಹೊಲದಲ್ಲಿ ಕೆಲಸ ಮಾಡೋರಾಗಿರ್ಬಹುದು, ಫಿಸಿಕಲ್ ಎಫರ್ಟ್ ಅಂದ್ರೆ ದೈಹಿಕ ಶ್ರಮ ಪಡುವಂತಹ ವೃತ್ತಿಗಳಲ್ಲಿದ್ರು ಇರಬಹುದು ಈ ವ್ಯಕ್ತಿ. ಮತ್ತೆ ಇನ್ನೊಂದು 7 ಕಾರ್ಡ್. ಸೊ ಅವರಿಂದ ಯಾಕೆ ಈ ಸಂದೇಶ ನಿಮಗೆ ಬರ್ತಾ ಇದೆ ಅಂತಂದ್ರೆ, ನೀವ್ ಯಾವ್ದೋ ಒಂದು ವಿಷಯಕ್ಕೋಸ್ಕರ ತುಂಬಾ ವೇಟ್ ಮಾಡ್ತಾ ಇದ್ದೀರಾ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ. ಸೊ ಅದಕ್ಕೆ ಅವರು ಈ ಒಂದು ಸತ್ಯ ನಿಮಗೆ ಗೊತ್ತಾಗ್ಲಿ ಅಂತ ಈ ಸಂದೇಶ ತಲುಪಿಸ್ತಾ ಇದ್ದಾರೆ ನಿಮಗೆ. ಸೊ ಅವರ ಸಂದೇಶ ಏನು ಅಂತ ಕೇಳಿದೆ. ಮೆಸೇಜ್ ಓಕೆ, ಅವರ ಸಂದೇಶ ಇಷ್ಟೇ. ಒಂದು, ನೀವು ಇವಾಗ ಯಾವ್ದೋ ಒಂದು ವಿಶ್ ಸರಿ ಅಂದ್ರೆ ನಿಜ ಆಗ್ಲಿ, ನಿಮ್ಮ ಆಸೆ ಈಡೇರ್ಲಿ ಅಂತ ಯಾವ್ದೋ ಒಂದು ಗುರಿ ಕಡೆ ಕೆಲಸ ಮಾಡ್ತಾ ಇರೋಂಗಿದೆ. ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕಂದ್ರೆ ಓವರ್ ಥಿಂಕಿಂಗ್ ಮಾಡ್ಬೇಡಿ. ಆಗದೆ ಇರೋದನ್ನ ಆಗಿದೆ ಅಂತ ಕಲ್ಪನೆ ಮಾಡ್ಕೊಂಡು ನಿಮ್ಮ ದಾರಿನ ನೀವು ಬದಲಾಯಿಸ್ಬೇಡಿ. ಗುರಿಗೆ ಯಾವ ದಾರಿನ ನೀವು ಆರಿಸ್ಕೊಂಡ್ರು ಅದೇ ದಾರಿಲಿ ಮುಂದುವರಿರಿ ಅಂತ ಒಂದ್ ಮೆಸೇಜ್. ನೋ ಓವರ್ ಥಿಂಕಿಂಗ್. ಇನ್ನೊಂದು ವಾರ್ನಿಂಗ್ ಕಾರ್ಡ್ ಇದೆ ಇಲ್ಲಿ. ಸ್ವಲ್ಪ ನಿಮ್ಗೆ ಮೋಸ ಆಗೋ ಚಾನ್ಸಸ್ ಹೆಚ್ಚಿದೆ, ಸೊ ಬಿ ಕೇರ್ಫುಲ್. ಓಕೆ, ನೀವು ತುಂಬಾ ನಂಬಿರೋರು ನಿಮ್ಗೆ ಮೋಸ ಮಾಡೋ ಚಾನ್ಸ್ ಜಾಸ್ತಿ ಇದೆ. ಸೊ ನೀವ್ ಯಾರನ್ನ ನಂಬ್ತೀರಾ ಅನ್ನೋದ್ರ ಬಗ್ಗೆ ಎಚ್ಚರ ಇರಲಿ ಅನ್ನೋಂತಹ ಒಂದು ಮೆಸೇಜ್ ಕೂಡ ಈ ಕಾರ್ಡ್ ನನಗೆ ಕಾಣಿಸ್ತಾ ಇದೆ. ಆಮೇಲೆ ಕೆಲವು ನಿಮ್ಮ ಕಂಟ್ರೋಲ್ ಅಲ್ಲಿ ಇಲ್ದೇ ಇರೋದನ್ನ ನೀವೇನು ಮಾಡೋಕ್ಕಾಗೋದಿಲ್ಲ, ನೀವು ಸರೆಂಡರ್ ಆಗ್ಲೇಬೇಕು ಅನ್ನೋಂತಹ ಒಂದು ಮೆಸೇಜ್ ಕೂಡ ಬಂತು ಕ್ಲಾರಿಫೈಯರ್ ಕಾರ್ಡ್ಸ್ ತೆಗೆದಾಗ ನಾನು. ಸೊ ಬೇಸಿಕ್ಲಿ ಇಷ್ಟೇ ಅವ್ರು ಹೇಳ್ತಾ ಇರೋದು, ಮಾಡು ಇಲ್ಲ ಮಾಡಿ ಅಷ್ಟೇ. ಸೊ ಅವರ ಆಟಿಟ್ಯೂಡ್ ಯಾವ ರೀತಿ ಇದೆ ಅದೇ ರೀತಿ ನಿಮ್ಗೂ ಕೂಡ ಸಂದೇಶ ಕೊಡ್ತಾ ಇದಾರೆ. ಒಂದು ಮೋಸದ ಒಂದು ಎಚ್ಚರಿಕೆ ಕೊಡ್ತಾ ಇದಾರೆ. ಇನ್ನೊಂದೇನಂತಂದ್ರೆ ಓವರ್ ಥಿಂಕಿಂಗ್, ಅತಿಯಾದ ಆಲೋಚನೆಗಳು, ಅತಿಯಾದ ಸ್ಟ್ರೆಸ್ ತಗೋಬೇಡಿ, ಕೀಪ್ ಡೂಯಿಂಗ್ ಯುವರ್ ವರ್ಕ್ ಅಂತ ಹೇಳ್ತಾ ಇದಾರೆ. ಓಕೆ, ಆಮೇಲೆ ಇನ್ನೊಂದೇನ್ ಹೇಳ್ತಾ ಇದಾರೆ ಅಂತಂದ್ರೆ, ನಿಮ್ಗೆ ಆಗದೆ ಇರೋದು ಏನಾದ್ರು ಇದ್ರೆ ನೀವು ಗುರಿ ಸಾಧನೆ ಮಾಡೋ ದಾರಿನಲ್ಲಿ ಅದನ್ನ ಬಿಟ್ಟು ಬಹುಶಃ ಬೇರೆ ದಾರಿ ತಗೊಳ್ಳಿ, ಬಟ್ ಅದೇ ಗುರಿ ಕಡೆ ಸಾಗುವಂತಹ ದಾರಿ. ಸೊ ಈ ರೀತಿಯ ಒಂದು ಮೆಸೇಜ್ ಬರ್ತಾ ಇದೆ. ಓಕೆ,
ಆಲ್ ದ ಬೆಸ್ಟ್. ಈ ಒಂದು ಪುಟ್ಟ ರೀಡಿಂಗ್ ಇಂದ ನಿಮ್ಗೆ ಏನಾದ್ರು ಸಹಾಯ ಆಯ್ತು ಅಂತ ಅನ್ಕೊಳ್ತೀನಿ. ಮುಂದಿನ ಪಿಕ್ ಕಾರ್ಡ್ ರೀಡಿಂಗ್ ಅಲ್ಲಿ ಮತ್ತೆ ಬೇಗ ಭೇಟಿ ಆಗೋಣ.